ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಗೊತ್ತು. ಆದರೆ ಈ ಕಥೆಯ ಹಿಂದೆ ಇರುವ ಅಚ್ಚರಿಯ ಪಾಠ ನಿಮಗೆ ಗೊತ್ತಿದೆಯಾ? ಕೊನೆವರೆಗೂ ನೋಡಿ, ನೀವೇ ಶಾಕ್ ಆಗ್ತೀರಾ. ನಮಸ್ಕಾರ ಮಕ್ಕಳೇ, ಇಂದು ನಾವು ನೀವು ಕೇಳೋದು ಗೌರಿ ಗಣೇಶ ಹಬ್ಬದ ಕತೆ. ಇದು ಪ್ರೀತಿ, ಗೌರವ ಮತ್ತು ಕುಟುಂಬ ಮೌಲ್ಯಗಳಿಂದ ತುಂಬಿದೆ. ಬಹಳ ವರ್ಷಗಳ ಹಿಂದೆ ಪಾರ್ವತಿ ದೇವಿ ಸ್ನಾನ ಮಾಡಲು ಹೋಗುತ್ತಿದ್ದರು. ತನ್ನ ದೇಹದ ಅರಿಶಿನದಿಂದ ಒಂದು ಪುಟ್ಟ ಮಗನನ್ನು ಸೃಷ್ಟಿಸಿದರು. ಆ ಮಗನೇ ಗಣೇಶ. ಮಗು, ನಾನು ಸ್ನಾನ ಮುಗಿಸುವವರೆಗೂ ಯಾರನ್ನು ಒಳಗೆ ಬಿಡಬೇಡ. ಗಣೇಶ ವಿಧೇಯದಿಂದ ಬಾಗಿಲಿನಲ್ಲಿ ನಿಂತು ತಾಯಿಯನ್ನು ರಕ್ಷಿಸುತ್ತಾನೆ. ಚಿಕ್ಕವನಾಗಿದ್ದರೂ ಧೈರ್ಯವಂತನು. ಆ ಸಮಯದಲ್ಲಿ ಪಾರ್ವತಿಯ ಪತಿ ಶಿವನು ಮನೆಗೆ ಹಿಂದಿರುಗಿದರು. ಆದರೆ ಗಣೇಶನು ಅವರು ಯಾರೆಂದು ತಿಳಿಯದ ಕಾರಣ ಬಾಗಿಲಿನಲ್ಲಿ ತಡೆದನು. ನಿಲ್ಲಿ, ನನ್ನ ತಾಯಿ ಒಳಗಿದ್ದಾರೆ, ಯಾರು ಒಳಗೆ ಬರಬಾರದು. ನಾನು ನಿನ್ನ ತಂದೆ, ನನ್ನನ್ನು ಒಳಗೆ ಬಿಡು ಮಗು. ಗಣೇಶನಿಗೆ ತನ್ನ ತಾಯಿಯ ಮಾತುಗಳು ಮಾತ್ರ ನೆನಪಿದ್ದವು. ಅವನು ಚಲಿಸಲಿಲ್ಲ. ತೀವ್ರವಾದ ಆರಂಭವಾಯಿತು. ಶಿವ ಕೋಪಗೊಂಡನು ಮತ್ತು ಹೋರಾಟದಲ್ಲಿ ಗಣೇಶನ ತಲೆ ಕತ್ತರಿಸಲ್ಪಟ್ಟಿತು. ಪಾರ್ವತಿ ಹೊರಬಂದು ಮಗನನ್ನು ಕಾಣುತ್ತಲೇ ದುಃಖದಿಂದ ಅಳುತ್ತಾರೆ. ದಯವಿಟ್ಟು ನನ್ನ ಮಗನನ್ನು ಹಿಂತಿರುಗಿಸಿಕೊಡಿ, ಶಿವ ಆದೇಶಿಸಿದರು. ಉತ್ತರ ದಿಕ್ಕಿನಲ್ಲಿ ಮೊದಲಿಗೆ ಕಾಣುವ ಜೀವಂತ ಪ್ರಾಣಿಯ ತಲೆಯನ್ನು ತಂದುಕೊಡಿ. ಅವರು ಆನೆಯ ತಲೆಯನ್ನು ತಂದರು. ಶಿವ ಗಣೇಶನ ದೇಹಕ್ಕೆ ಜೋಡಿಸಿದರು. ಗಣೇಶನು ಮತ್ತೆ ಜೀವಂತನಾಗಿ ಏಳುತ್ತಾನೆ. ಆ ದಿನದಿಂದ ಗಣೇಶನು ವಿಘ್ನ ವಿನಾಶಕ, ಜ್ಞಾನದೇವರು ಎಂದು ಪ್ರಸಿದ್ಧನಾದನು. ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಗೌರಿ ಗಣೇಶ ಹಬ್ಬವನ್ನು ಆಚರಿಸುತ್ತೇವೆ. ಮೊದಲ ದಿನ ಗೌರಿ ಪೂಜೆ, ಶಕ್ತಿ, ಧೈರ್ಯ ಮತ್ತು ಶುದ್ಧತೆಯನ್ನು ಪಡೆಯಲು. ಎರಡನೇ ದಿನ ಗಣೇಶ ಚತುರ್ಥಿ, ಮೋದಕ, ಲಡ್ಡು ಮೊದಲಾದ ಸಿಹಿ ತಿನಿಸುಗಳನ್ನು ಭಕ್ತಿಯಿಂದ ಅರ್ಪಿಸುತ್ತೇವೆ. ಮಕ್ಕಳೇ, ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠಗಳು: ತಾಯಿಗೆ ವಿಧೇಯರಾಗಬೇಕು, ತಂದೆ ತಾಯಿಯರಿಗೆ ಗೌರವ ಕೊಡಬೇಕು, ಧೈರ್ಯ ಮತ್ತು ಜ್ಞಾನದಿಂದ ನಡೆದುಕೊಳ್ಳಬೇಕು, ಪ್ರಕೃತಿಯನ್ನು ಕಾಪಾಡಬೇಕು. ಕತೆ ಇಷ್ಟ ಆಯ್ತಾ? ಸೀಕ್ರೆಟ್ ಹೇಳ್ತೀನಿ ಅಂದೆ ಅಲ್ವಾ? ಹೇಳ್ತೀನಿ, ಮೋಸ ಮಾಡಲ್ಲ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಸೀಕ್ರೆಟ್ ಏನಪ್ಪ ಅಂತ ಅಂದರೆ, ಮದರ್ಸ್ ಡೇ, ಪೇರೆಂಟ್ಸ್ ಡೇ, ಈಗ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಹಿರಿಯರು, ನಮ್ಮ ಹಿಂದಿನ ಕಾಲದಲ್ಲಿ ಈ ಥರ ಸಪ್ರೇಟಾಗಿ ಡೇಟ್ ಇರಲಿಲ್ಲ ಸೆಲೆಬ್ರೇಟ್ ಎಲ್ಲ ಮಾಡೋದಕ್ಕೆ. ಡೇಟ್ ಇರಲಿಲ್ಲ ಅಂತ ನಮ್ಮ ಹಿರಿಯರು ಅಮ್ಮಂದಿರಿಗೆ, ಪೇರೆಂಟ್ಸ್ಗಳಿಗೆ ಗೌರವ ಕೊಡ್ತಾ ಇರಲಿಲ್ವಾ? ಸುಳ್ಳು ಹಾಗಾದರೆ. ನಮಗಿಂತ ಜಾಸ್ತಿನೇ ಕೊಡ್ತಾಯಿದ್ರು ಗೌರವನ, ಪ್ರೀತಿನ. ಹಿಡನ್ ಸ್ಟೋರಿ, ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ಅದೇ ಇದು. ನನಗೆ ಅನಿಸಿದ್ದನ್ನ ನಾನು ಹೇಳ್ತಿದ್ದೀನಿ. ನಿಮಗೆ ಅದು ಸರಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ತಪ್ಪನಿಸಿದ್ರೆ ಯಾಕೆ ಅಂತಲೂ ಕಮೆಂಟ್ ಮಾಡಿ. ಆಗಿನ ಕಾಲದಲ್ಲಿ ಮದರ್ಸ್ ಡೇ, ಪೇರೆಂಟ್ಸ್ ಡೇನ ಈ ಥರ ಆಚರಿಸ್ತಾ ಇದ್ರು ಅಂತ ಅನ್ನೋದೇ ಸೀಕ್ರೆಟ್. ಗೌರಿ ಗಣೇಶ ಹಬ್ಬದ ಆಚರಣೆಯ ಮೂಲಕ ಮದರ್ಸ್ ಡೇ, ಪೇರೆಂಟ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಮಕ್ಕಳಿಗೂ ಮನೆಯಲ್ಲಿ ಅದನ್ನೆಲ್ಲ ಹೇಳ್ಕೊಡ್ಬೋದಲ್ವಾ? ಟೀಚರ್ಸ್ ಇನ್ನು ಸ್ಕೂಲಲ್ಲಿ ಕೂಡ ಅದನ್ನು ಹೇಳ್ಕೊಡ್ಬೋದಲ್ವಾ? ಈ ಹಬ್ಬವು ಕೇವಲ ಸಿಹಿ ತಿನಿಸು ಅಥವಾ ಪೂಜೆ ಹಬ್ಬವಲ್ಲ. ಇದು ಪ್ರೀತಿ, ಗೌರವ, ಧೈರ್ಯ, ಜ್ಞಾನ ಮತ್ತು ಕುಟುಂಬ ಮೌಲ್ಯಗಳ ಹಬ್ಬ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಳಿ, ಗಣಪತಿ ಬಪ್ಪ ಮೋರಿಯ.